ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಮೀನುಗಾರಿಕಾ ಬಂದರಿನ 3ನೇ ಹಂತದ ಆಧುನೀಕರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿದೆ. ಮೀನುಗಾರಿಕಾ ಇಲಾಖಾ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ 3,747.10 ಲಕ್ಷ ರೂಪಾಯಿ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮ ಮಂಗಳೂರಿನ ಸೌತ್ ವಾರ್ಫ್ ಬಂದರ್ನಲ್ಲಿ ನೆರವೇರಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮೀನುಗಾರಿಕಾ ಬಂದರು ಒಳನಾಡು ಜಲ ಸಾರಿಗೆ ಸಚಿವ ಮಂಕಾಳ ಎಸ್ ವೈದ್ಯ, ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಪಾಲ್ಗೊಂಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಎ ಗಫೂರ್, ಟ್ರಾಲ್ ಬೋಟ್ ಯೂನಿಯನ್ ಅಧ್ಯಕ್ಷ ಚೇತನ್ ಬೆಂಗರ, ಬೆಂಗಳೂರು ಮೀನುಗಾರಿಕಾ ಇಲಾಖಾ ನಿರ್ದೇಶಕ ದಿನೇಶ್ ಕುಮಾರ್ ಕಳ್ಮೇರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೀನುಗಾರಿಕೆ ಕೃಷಿ ಇಲಾಖೆಗೆ ಒಂದಿಗೆ ಜೋಡಿಸಿಕೊಂಡಾಗ ಎಲ್ಲವೂ ಸರ್ಕಾರದ ಸವಲತ್ತುಗಳು ಕೃಷಿ ಇಲಾಖೆಗೆ ಹೋಗುತ್ತೆ, ಮೀನುಗಾರರಿಗೆ ಸಿಗುವುದಿಲ್ಲ ಅಂತ ಹೇಳೋ ಕಾರಣ ಮೀನುಗಾರಿಕೆ ಇಲಾಖೆ ಕೇಂದ್ರ ಸರ್ಕಾರದಲ್ಲಿ ಸಪರೇಟ್ ಆದ ಒಂದು ಇಲಾಖೆಯನ್ನು ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ 75 ವರ್ಷಗಳಲ್ಲಿ ಆಡಳಿತ ಇದ್ದವರು ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಆದರೆ ನರೇಂದ್ರ ಮೋದಿಜಿಯವರು ಮಾಡಿದ್ದನ್ನು ಸತ್ಯವೂ ಹೌದು, ಸಂತೋಷವೂ ಹೌದು. ಹಾಗಾಗಿ ತದನಂತರ ಫಿಶರೀಸ್ ಇಲಾಖೆ, ಈಗ ಫಿಶರೀಸ್ ಇಲಾಖೆ ಟೋಟಲ್ ಆ್ಯನ್ಯುವಲಿ ಬಜೆಟ್ ಎಷ್ಟು? ಫಿಶರೀಸ್ ಇಲಾಖೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 16 ರಾಜ್ಯಗಳಲ್ಲಿದೆ. 16 ರಾಜ್ಯಗಳಿರುವ ಮೀನುಗಾರರಿಗೆ ಈ ಹಿಂದೆ ಕಳೆದ 75 ವರ್ಷಗಳಲ್ಲಿ ಮೀನುಗಾರಿಕೆಗೆ ಸಿಗುವಂಥ ಹಣಗಳು ಎಷ್ಟು, ಇವತ್ತು ಹಣಗಳು ಎಷ್ಟು, ಅಂಕಿಅಂಶ ಸಮೇತ ನಾನು ಬಿಡುಗಡೆ ಮಾಡಬಲ್ಲೆ. ಆದರೆ ಇವತ್ತು ಆ ವೇದಿಕೆ ಸರಿಸಮಂಜಸ ಅಲ್ಲ. ಅದೇ ಮೀನುಗಾರಿಕಾ ಇಲಾಖೆಯನ್ನು ಸಪರೇಟ್ ಮಾಡಿಕೊಂಡು ಅದಕ್ಕೆ ಪೂರಕವಾದಂಥ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು. ಸಹಜವಾಗಿ ಆಡಳಿತ ಬಂದಾಗ ನಾವು ಮಾಡಿದ್ದನ್ನು ನಾವು ಹೇಳ್ಕೊಳ್ತೇವೆ, ಹೇಳ್ಕೊಳ್ಳೇಬೇಕು. ಯಾಕಂದರೆ ನಾವು ಚುನಾವಣೆಗೆ ನಿಲ್ಲುವರು.